ಇದು ಒಂದು ವಿಚಿತ್ರ ಕಥೆ. ನಾನು ಈ ಕಥೆ ಓದುವಾಗಲೇ ನನಗೆ ಒಂದು ರೀತಿ ರೋಮಾಂಚನ ಆಗ್ತಾ ಇತ್ತು. ಇಷ್ಟೆಲ್ಲ ಮುಂದುವರೆದು ವಿಚಾರ ಮಾಡಿದ್ದಾರೆ ಹಿಂದಿನವರು. ನಾವು ಇವತ್ತೇ ಹೊಸದಾಗಿ ಟಿ ವಿಯಲ್ಲಿ ಡಿಬೇಟ್ ಮಾಡ್ತಿದ್ದೇವೇನೋ ಇದ್ರ ಬಗ್ಗೆ ಅನ್ನೋ ಹಾಗೆ ಮಾತನಾಡ್ತಿರ್ತೀವಿ. ಅವರು ಯಾರೂ ಅದನ್ನು ಮಾಡಲೇ ಇಲ್ಲ ಅಂತ. ಆದರೆ ಈ ಪುರಾಣ ನೋಡಿದಾಗ ಅನ್ನಿಸ್ತು ಎಂಥ ಅದ್ಭುತ ಇದು ಅಂತ. ಒಂದು ಸಂದರ್ಭ ಹೇಳ್ತಾರೆ. ಜನಕ ರಾಜ ಮಾಡಿದಂಥ ಒಂದು ಸಂದರ್ಭ, ಅದನ್ನು ನೋಡಬೇಕು. ಮತ್ತು ಮೊದಲು ಅದನ್ನು ಹೇಳಿ ಆಮೇಲೆ ಮತ್ತೆ ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಜನಕ ರಾಜ ಒಂದು ಯಜ್ಞ ಮಾಡಿದ್ನಂತೆ. ಆ ಯಜ್ಞದಲ್ಲಿ ಸಾಕಷ್ಟು ಜನ ವೇದಾಂತಗಳನ್ನು ತಿಳಿದಂಥ ವಿದ್ವಾಂಸರು ಬಂದಿದ್ರಂತೆ. ಅವರೆಲ್ಲರೂ ಬಂದು ಸೇರಿದಾಗ ಜನಕರಾಜನಿಗೆ ಇಷ್ಟು ಜನ ವಿದ್ವಾಂಸರು ಬಂದಿದ್ದಾರೆ, ಇಷ್ಟು ಜನ ವೇದ ತಿಳಿದವರು, ಎಷ್ಟು ಜನ ಋತ್ವಿಜರು, ಎಷ್ಟು ಜನ ವೇದ ತಿಳಿದವರು ಒಬ್ಬರಿಗಿಂತ ಒಬ್ಬರು ಇದ್ರಂತೆ. ನಾನು ಶ್ರೇಷ್ಠ ಅಂತ. ಜನಕ ಏನು ಮಾಡಿದ, ಸಾವಿರಾರು ಆಕಳಗಳನ್ನು ತರಿಸ್ಲಿಕ್ಕೆ ಹೇಳಿದ್ನಂತೆ. ಅಲ್ಲಿ ಬಂದವರೆಲ್ಲ ಅದನ್ನೇ ನೋಡ್ತಿದ್ದಾರೆ, ಆಕಳಗಳನ್ನು ನನಗೇ ಕೊಡ್ತಾನೋ ಏನೋ ಅಂತ. ಸರಿ ಅಂತ ಒಂದಿಷ್ಟು ಹಣದ ರಾಶಿ ತರಿಸಿದ, ಬಂಗಾರದ ರಾಶಿ ತಂದು ಸುರಿದ, ಒಂದಿಷ್ಟು ರತ್ನಗಳನ್ನು ತಂದು ಹಾಕಿದ, ದಾಸದಾಸಿಯರನ್ನು ತಂದು ಹಾಕಿದ, ಗ್ರಾಮಗಳನ್ನು, ಆ ಗ್ರಾಮಗಳ ಶಾಸನಗಳು ಇರ್ತಾವಲ್ಲ, ಅವು ಪತ್ರಿಕೆಗಳು, ಅದನ್ನು ತಂದಿಟ್ಟ. ಇಷ್ಟು ನೋಡ್ತಾರೆ, ಏನು ಎಲ್ಲ ಕಡೆಯಲ್ಲಿ ಬಂದಿದೆ ಬಂಗಾರ, ರತ್ನ, ಗ್ರಾಮ, ಗೋವುಗಳು. ಜನಕರಾಜ ತಂದು ಸುರಿಸ್ತಿದ್ದಾನೆ. ಆ ಯಾಗ ಮಾಡ್ತಾ ಇರುವ, ವೇದ ಹೇಳ್ತಾ ಇರೋರಿಗೆಲ್ಲ ಈ ಕಡೆನೂ ಲಕ್ಷ್ಯ ಹೋಯ್ತಂತ. ಇದೇನಿದು, ಇಷ್ಟು ತರಿಸಿ ಹಾಕ್ತಾ ಇದ್ದಾನಲ್ಲ ಜನಕರಾಜನಿಗೇನು ಕಡಿಮೆ. ಸರಿ ಅಂತ ತರಿಸಿ ಹಾಕಿದ್ದಾನೆ. ಆಮೇಲೆ ಜನಕರಾಜ ಒಂದು ಮಾತು ಹೇಳಿದ್ನಂತೆ, ಯದೇ ತದಾಹೃತಂ ವಿತ್ತಂ ಯೋ ವಾ ಶ್ರೇಷ್ಠತಮೋ ಭವೇತ್ ತಸ್ಮೈ ತದುಪನೀತಂ ಮೇ ವಿತ್ತಂ ದ್ವಿಜೋತ್ತಮಾಃ. ಹೇ ದ್ವಿಜೋತ್ತಮಾಃ, ನೆರೆದಂತಹ ದ್ವಿಜೋತ್ತಮರೇ, ಏನು ನಾನಿಲ್ಲಿ ತರಿಸಿ ಹಾಕಿದ್ದೇನೆ ನಿಮ್ಮ ಕಣ್ಣು ಮುಂದೆ ಇದೆ. ಇದೆಲ್ಲ, ಈ ಎಲ್ಲ ಸಂಪತ್ತು ಕೂಡ ಕೊಡಬೇಕು ಅಂತಿದ್ದೇನೆ. ಆದರೆ ನೀವು ಬಂದಿದ್ದೀರಲ್ಲ, ನಿಮ್ಮಲ್ಲಿ ಯಾರು ಶ್ರೇಷ್ಠತಮರು ಅಂತ ನನಗೆ ಗೊತ್ತಾಗಬೇಕು. ಯಾರು ಅಂತ ಶ್ರೇಷ್ಠತಮರು ಗೊತ್ತಾಗಬೇಕು. ಯಾರು ಶ್ರೇಷ್ಠತಮರೋ ಅವ್ರಿಗೆ ಕೊಡ್ತೇನೆ. ಆ ಶ್ಲೋಕನೇ ಹಾಗೆ, ಯಥೇತದ್ ಆಹೃತಂ ವಿತ್ತಂ ಯೋವಾ ಶ್ರೇಷ್ಠತಮೋ ಭವೇತ್ ಅಂತಂದಂತೆ. ಅತ್ಯಂತ ಶ್ರೇಷ್ಠ ನಿಮ್ಮಲ್ಲಿ ಯಾರೋ ಅವನಿಗೆ ಇದನ್ನೆಲ್ಲ ಕೊಡ್ತೇನೆ ಅಂತಂದ. ನೋಡ್ರಿ, ಹೀಗೇನಾದರೂ ನಮ್ಮ ಮುಂದೆ ತಂದಿಟ್ರೆ, ಒಂದು ವೇಳೆ ಸುಮ್ಮನೆ ಒಂದು ಕಲ್ಪನೆಗೆ ಹೇಳಿರ್ತೀನಿ, ಇಷ್ಟು ಆಕಳ, ಇಷ್ಟು ಸಂಪತ್ತು, ರತ್ನ ತಂದಿಟ್ಟು ಯಾರು ಅತ್ಯಂತ ಶ್ರೇಷ್ಠರೋ ಅವ್ರಿಗೆ ಕೊಡ್ತೇನೆ ಅಂತ ಯಾರಾದರೂ ಒಬ್ರು ಹೇಳಿದರೆ ತಕ್ಷಣಕ್ಕೆ ನಾವೇನು ಮಾಡ್ತೀವಿ? ಸಹಜವಾಗಿ ನಾನು ಶ್ರೇಷ್ಠ. ನೋಡಿ, ಹೀಗೊಂದು ಘಟನೆ ನಡೀಲಿಕ್ಕೆ ಅವಕಾಶ ಆಯಿತು. ಆ ಸಂಪತ್ತೇ ಹಾಗೆ, ಆ ಹಣವೇ ಹಾಗೆ, ಆ ರತ್ನವೇ ಹಾಗೆ. ಅದರಲ್ಲಿಯೂ ಕೊಡ್ತೇನೆ ಅಂತ ಮುಂದೆ ತಂದಿಟ್ರಂತೂ ಅದರ ಪರಿಣಾಮ ಇನ್ನೂ ಬೇರೆಯೇ ಇರ್ತದೆ. ಅರೆ, ನನಗೆ ಬೇಕು ಅಂತ ಅಲ್ಲಿದ್ದವರೆಲ್ಲ ಶುರು ಮಾಡಿದರು. ದೃಷ್ಟ್ವಾ ಧನಂ ಮಹಾ ಸಾರಂ ಧನಗೃದ್ಧನಾ ಜಿಘೃಕ್ಷವ. ಧನಗೃದ್ಧನಾ, ಹಣ ತಂದು ಮುಂದೆ ಸುರಿದ್ರೆ ಯಾರಿಗೆ ತಾನೇ ಆಸೆ ಆಗಲ್ಲ? ಅದೊಂದು ರೀತಿ ಇರೋದೇ ಅದರಲ್ಲಿ ಒಂದು ಮೋಹಕ ಶಕ್ತಿ. ಅದಕ್ಕನುಗುಣವಾಗಿ ಬಂದಂಥ ಅಲ್ಲಿದ್ದವರು ಹಣದ ಆಸೆ ಪಡೋರೆ. ಧನಗೃದ್ಧನಾ ಜಿಘೃಕ್ಷವ, ನನಗೆ ಬೇಕು ಅಂತ ಧನದ ಆಸೆ. ಅಲ್ಲಿದ್ದವರಲ್ಲಿ ಶ್ರೇಷ್ಠರು ಯಾರು ಅಂತ ತೀರ್ಮಾನ ಮಾಡಿಕೊಳ್ಬೇಕಲ್ಲ. ಅದಕ್ಕೆ ಕೆಲವರು ಬಂದು, ಯಾರು ಬರ್ತೀರಿ ಬರ್ರಿ, ನನ್ನ ಹತ್ರ ನಡೆಸ್ರಿ ವಾದ ವಿವಾದಗಳನ್ನು, ನಾನು ಗೆಲ್ತೇನೆ, ಇದೆಲ್ಲ ನಂದು ಮಾಡ್ಕೋತೀನಿ ಅಂತ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತೊಬ್ಬರು ಬಂದರು, ಬರ್ರಿ ನಾನಿದ್ದೇನೆ, ನಾನು ತಗೊಳ್ತೇನೆ ಅಂತ ಇನ್ನೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ನೋಡಿದ್ರ, ಈಗಷ್ಟೇ ಜಗಳಾಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಪುರಾಣ ಹೇಳ್ತದೆ ಆಗಲೂ ಜಗಳಾಡ್ತಿದ್ರು ಅಂತ. ಅದಕ್ಕೆ ನಾನು ಆವಾಗ ಹೇಳ್ತಿರ್ತೀನಿ, ಜಗಳಗಳನ್ನು ಈಗಷ್ಟೇ ಆಡ್ತಾರೆ ಅಂತ ಯಾವತ್ತೂ ಭಾವಿಸ್ಬೇಡ್ರಿ. ಈಗ ಸ್ವಲ್ಪ ಮೀಡಿಯಾ ಎಲ್ಲರಿಗೆ ಕಣ್ಣು ಮುಂದೆ ಬೀಳ್ತದೆ ಅಂತ ಬೇಗ ಕಾಣಿಸ್ತದಷ್ಟೇ. ಆಗಲೂ ಜಗಳಾಡ್ತಿದ್ರು, ಕಮ್ಯುನಿಕೇಷನ್ ಗ್ಯಾಪ್ ಇದ್ದದ್ದಕ್ಕೆ ಬೇಗ ಗೊತ್ತಾಗ್ತಿರ್ಲಿಲ್ಲ. ಆದರೆ ಜಗಳ ಇದೆ. ವ್ಯತ್ಯಾಸ ಏನು ಅಂದರೆ, ಆಗಿನ ಜಗಳಗಳಿಗೆ ಪ್ರಾಯ
ಅಲ್ಲೊಂದು ಅದ್ಭುತವಾದ ತತ್ವ ಸಿದ್ಧ ಆಗ್ತಿತ್ತು. ಅದಕ್ಕೆ ಆ ಜಗಳ ಎಲ್ಲ ಶ್ರೇಷ್ಠ ಆಯಿತು, ಪುರಾಣಗಳಲ್ಲಿ ಬರೋ ಹಾಗಾಯಿತು. ಈಗಿನ ಜಗಳ ತತ್ವ ಸಿದ್ಧ ಆಗಲ್ಲ, ಕೈಕಾಲು ಮುರ್ಕೊಳ್ಳೋ ಹಂಗಾಗಿರ್ತದೆ, ಅದಕ್ಕೆ ಬೇಡ ಅಂತಾರಷ್ಟೆ. ಯಾವಾಗಲೂ ಯೋಚನೆ ಮಾಡಿ, ಆಗಲೂ ಅಪ್ಪ ಅಮ್ಮ ಜಗಳಾಡಿದ್ದಾರೆ, ಆಗಲೂ ಗಂಡ ಹೆಂಡತಿ ಜಗಳಾಡಿದ್ದಾರೆ, ಮಗ ಅಪ್ಪ ಜಗಳಾಡಿದ್ದಾರೆ, ಅಣ್ಣ ತಮ್ಮಂದರು ಜಗಳಾಡಿದ್ದಾರೆ. ಆ ಎಲ್ಲ ಜಗಳಗಳಿಗೆ ಕೊನೆಗೊಂಡದ್ದು ಹೇಗಿರ್ತಿತ್ತು ಅಂದರೆ ಏನೋ ಒಂದು ಅದ್ಭುತ ತತ್ವ ಸಿದ್ಧ ಆಗ್ತಾ ಇತ್ತು, ಅದು ಜಗತ್ತಿಗೊಂದು ಮೆಸೇಜ್ ಕೊಡ್ತಿತ್ತು. ಅದಕ್ಕೆ ಅವುಗಳನ್ನು ಪುರಾಣಗಳ ಸಾಹಿತ್ಯದಲ್ಲಿ ವ್ಯಾಸರು ಸೆರೆ ಹಿಡಿಯುವ ಪ್ರಯತ್ನ ಪಟ್ಟರು. ಇಲ್ಲದೆ ಹೋದರೆ ಅದನ್ನು ಪುರಾಣದಲ್ಲಿ ಯಾಕೆ ಹೇಳ್ತಾ ಇದ್ರು ಹೇಳಿ? ಇವತ್ತು ಹಾಗಲ್ಲ, ನಿಮ್ಮ ಮನೆಯಲ್ಲಿ ನಡೆಯೋದನ್ನೆಲ್ಲ ಮೀಡಿಯಾದಲ್ಲಿ ತೋರಿಸ್ಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಅಲ್ಲಿ ತತ್ವ ಸಿದ್ಧ ಆಗಲ್ಲ, ಬ್ರೇಕ್ ಸಿದ್ಧ ಆಗ್ತಾ ಇದೆ. ಬ್ರೇಕಿಗೆ ವಿರಾಮ ಹೇಳಲಾಗಿದೆ. ಒಂದು ವಿರಾಮ ತಗೊಂಡು ಬರ್ತೇವೆ ಅಂತ ಬಹಳ ದೊಡ್ಡ ಚರ್ಚೆಗೆ ಇಳಿದಿರ್ತಾರೆ. ಏನೋ ಕುತೂಹಲದಿಂದ ನೋಡ್ತಾ ಇರ್ತೀವಿ, ಎಂಥ ವಿಚಿತ್ರ ಇದು ಅಂತ. ಕೊನೆಗೆ ಅದು ಕೊನೆಗೊಳ್ಳೋದು ಎಲ್ಲಿ ಅಂದರೆ ತತ್ವದಲ್ಲೆಲ್ಲ ವಿರಾಮ. ಈಗೊಂದು ವಿರಾಮ ತಗೊಂಡು ಬಂದುಬಿಡ್ತೇನೆ, ಸಮಯ ಆಗೋಗಿದೆ, ನಿಲ್ಲಿಸ್ಬಿಡ್ತೇನೆ ಅಂತ ಅಂದ್ಬಿಡ್ತಾನೆ. ಅರೆ, ವಿರಾಮದ ಸಲುವಾಗಿ ಇಷ್ಟು ಜನರನ್ನೆಲ್ಲ ಸೇರಿಸಿ ದೊಡ್ಡ ದೊಡ್ಡ ಎಜುಕೇಟೆಡನ್ನು ಇಷ್ಟೊತ್ತು ತನಕ ಸಮಯ ವ್ಯರ್ಥ ಮಾಡಬೇಕಿತ್ತೆ. ಇದು ಜಲ್ಪ, ಇದು ವಿತಂಡದಲ್ಲಿ ಸೇರ್ತದೆ, ಇದು ವಾದದಲ್ಲಿ ಸೇರಲ್ಲ. ನಿಜವಾಗಲೂ ಆಗಬೇಕಾಗಿರೋದು ವಾದವೇ ಹೊರತು ವಿತಂಡ ಜಲ್ಪಗಳಲ್ವೇ. ಇವತ್ತು ನಡೆಯೋದು ಬರೀ ವಿತಂಡ ಜಲ್ಪ. ನಾನು ಗೆಲ್ಲಬೇಕು, ನಾನು ಇಲ್ಲೂ ಹಾಗಾಯಿತು ಅಂತ ಹೇಳ್ತಾರೆ, ಅದನ್ನೂ ನಡೆದಿದ್ದಾರೆ ಹಿಂದೆ. ಅಲ್ಲೂ ಮತ್ತೆ ತತ್ವ ಸಿದ್ಧ ಆಗಿ ಹೋಗಿದೆ ವಿಷಯ. ನಾ ಮುಂದು ಅಂತೇಳಿ ಶುರು ಮಾಡಿದ್ರಂತೆ. ಹೇಳುವಾಗಂತಾರೆ, ಮಮೈತನ್ ನ ತವೈತತ್, ನೀನು ಅದ್ರ ಕಡೆ ಕಣ್ಣು ಹಾಯಿಸ್ಬೇಡ ಅನ್ನಂತ ಒಬ್ಬನತ್ತು ಬಂದು ಋಷಿ. ಯಾಕೆ ಅಂದ, ಇದು ನಂದು, ನೀನು ಬೇಕಂದ್ರೆ ವಾದಕ್ಕೆ ಬಾ, ನಿಂದೇನಿಲ್ಲ ಇಲ್ಲಿ ಅಂತಿವ ಅಂತಾನೆ. ಬರೀ ಬಾಯಲ್ಲಿ ಸ್ಟೇಟ್ಮೆಂಟ್ ಕೊಡೋದ್ರಲ್ಲೇ ಆಗ್ತಾ ಇದೆ ಎಲ್ಲರದ್ದು. ಆವಾಗ ಅಥಾನ್ಯಸ್ತತ್ರೈವ ವಿದ್ವಾನ್ ಬ್ರಹ್ಮಣಸ್ತು ಸುತಃ ಕವಿ ಯಾಜ್ಞವಲ್ಕ್ಯೋ ಮಹಾತೇಜಾಸ್ ತಪಸ್ವಿ ಬ್ರಹ್ಮವಿತ್ತಮಃ. ಅಲ್ಲೊಬ್ಬರು ಯಾಜ್ಞವಲ್ಕ್ಯ ಅಂತ ಋಷಿಗಳಿದ್ರಂತೆ. ಅವ್ರು ಬಂದರು, ಅವ್ರು ಹೇಳಿದ್ರಂತೆ, ಕೂಗಿ ಹೇಳ್ತಾರೆ, ಯಾರಿದ್ದೀರಿ ನನ್ನ ಮುಂದೆ ಬರ್ರಿ, ನಾನು ವೇದ ಕೇಳಿದರೆ ವೇದ, ಉಪನಿಷತ್ ಅಂದರೆ ಉಪನಿಷತ್, ಸಾಂಖ್ಯ, ಯೋಗ, ನೀವು ಯಾವುದರಲ್ಲಿ ಹೇಳ್ತೀರಿ ನಾನು ಅದರೊಳಗೆ ವಾದ ಮಾಡಲಿಕ್ಕೆ ಸಿದ್ಧ ಅಂದ್ಬಿಟ್ರಂತೆ. ಮಾಡಿದ್ರಂತೆ ವಾದ ಯಾಜ್ಞವಲ್ಕ್ಯ ಋಷಿಗಳು. ಅಲ್ಲಿದ್ದವರನ್ನು ಸಶಿಷ್ಯರ ಸೋಲಿಸಿದ್ರಂತೆ, ಶಿಷ್ಯ ಸಮೇತರಾಗಿ ಸೋಲಿಸಿ ಹಾಕಿಬಿಟ್ರಂತೆ. ಎಂಥೆಂಥ ಘಟನೆ ಇದೆ ನಡೆದಿದೆ. ಯಾಜ್ಞವಲ್ಕ್ಯೋ ಮಹಾತೇಜಾ ತಪಸ್ವಿ ಬ್ರಹ್ಮವಿತ್ತಮಃ ಬ್ರಹ್ಮಣೋಂಶ ಸಮುತ್ಪನ್ನೋ ವಾಕ್ಯಂ ಪ್ರೋವಾಚ ಸುಸ್ವರಂ ಶಿಷ್ಯಂ ಬ್ರಹ್ಮವಿದ್ಯಾಂ ಶ್ರೇಷ್ಠಂ ಧನಮೇತತ್ ಗೃಹಾಣವೈ. ಒಬ್ಬ ಶಿಷ್ಯನನ್ನು ಕರೆದು ಕೂಗಿ ಹೇಳಿದ್ರಂತೆ, ನನಗೆ ಅಂತ ಎದುರಾಳಿಗಳಾಗಿ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲೂ ಸೋಲ್ತಾರೆ, ನೋಡು ಇದಿಷ್ಟು ಹಣವನ್ನು ನನ್ನ ಮನೆಗೆ ಸಾಗಿಸ್ಬಿಡು ಅಂತ ಅಂದ್ಬಿಟ್ರಂತೆ. ಉಳಿದವ್ರು ಏನು ಮಾಡ್ಬೇಕ್ರಿ ಪಾಪ? ಏನು ಇವ್ರು ಶಿಷ್ಯನಿಗೆ ಕರೆದು ಹೇಳಿದ ಕೂಡಲೇ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ? ನಿಲ್ಲ, ನಾವು ವಾದ ಮಾಡ್ತೀವಿ ಅಂತ ಮತ್ತೊಬ್ಬ ಬಂದ. ಸರಿ, ಅವನ ಜೊತೆಗೂ ವಾದ ಮಾಡಿದ್ರು. ಆವಾಗ ಬ್ರಹ್ಮಾರ್ಣವ ಅಂತ ಒಬ್ಬ ಬಂದ, ಭಾರಿ ಸಿಟ್ಟಾಗಿದ್ದ ಅವನು. ತಥೋ ಬ್ರಹ್ಮಾರ್ಣವ ಕ್ಷುಬ್ಧ ಸಮುದ್ರ ಇವ ಸಂಪ್ಲವೆ. ಅವನು ಬಂದ, ಅವ್ರ ಜೊತೆಗೂ ವಾದ ಮಾಡಿದರು. ಏನು ಮಾಡಿದರೂ ಕೂಡ ಯಾಜ್ಞವಲ್ಕ್ಯರನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ವಾಕ್ಯಾರ್ಥ ಮಾಡಿದಾಗ ಕ್ರೋಧಂ ಮಾ ಕಾಷ್ಟ ವಿದ್ವಾಂಸೋ ಭವಂತ ಸತ್ಯವಾದಿನಃ. ನೀವೆಲ್ಲರೂ ಸಿಟ್ಟಾಗಬೇಕು ಅಂತ ನಾನು ಮಾಡ್ತಾ ಇಲ್ಲ, ಇದು ನನಗೇ ಸೇರಬೇಕಾದದ್ದು ಅಂತ ನನಗನಿಸಿದೆ. ನಾನು ಯುದ್ಧ ಮಾಡಿ ಇದನ್ನು ವಾದದಲ್ಲಿ ಸೋಲಿಸಿ ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೇನೆ ಅಂತ ಶುರು ಮಾಡಿದ್ದಾರೆ. ಆವಾಗ ಇದ್ದಕ್ಕಿದ್ದ ಹಾಗೆ ಇಷ್ಟು ಜನರನ್ನು ಗೆದ್ದು ತಮ್ಮ ಸಂಪತ್ತಿದು ಅಂತ ಶಿಷ್ಯನ ಕಡೆಯಿಂದ ಅದನ್ನು ಸಾಗಿಸ್ಲಿಕ್ಕೆ ಅಂತ ಶುರು ಮಾಡಿದರೆ ಶಾಕಲ್ಯ ಅಂತ ಒಬ್ಬರು ಬಂದಿದ್ರು. ಶಾಕಲ್ಯರು ಇವರೆಲ್ಲರೂ ವಾದ ಮಾಡ್ತಿದ್ರೆ ಅವ್ರು ಮಾತ್ರ ಸುಮ್ಮನೆ ಕೂತಿದ್ರಂತೆ. ನೋಡ್ರಿ, ಹೀಗೂ ಕೆಲವರು ಇರ್ತಾರೆ, ನಮಗೆ ಯಾಕೆ ಬೇಕು ಬಿಡು ಅನ್ನೋ ಹಾಗೆ. ಅವರು ಸುಮ್ಮನೆ ಕೂತಿದ್ರು. ಯಾಜ್ಞವಲ್ಕ್ಯರು ಏನು ಮಾಡ್ತಾರೆ, ಅವರನ್ನು ತುಚ್ಛೀಕರಿಸಿದ್ರಂತೆ. ಶಾಕಲ್ಯ ವದ ವಕ್ತವ್ಯಂ ಕಿಲ ಧ್ಯಾಯನ್ನವತಿಷ್ಠಸೆ, ಏನಾದರೂ ಹೇಳು ಸ್ವಲ್ಪ, ಏನೋ ಧ್ಯಾನ ಮಾಡ್ತಾ ಕೂತಿದೆಯಲ್ಲ ಸುಮ್ಮನೆ, ಇಷ್ಟೆಲ್ಲ ನಡೀತಾ ಇದೆ ಗೊತ್ತಾಗೋದಿಲ್ಲ ನಿನಗೆ ಅಂತಂದ್ರಂತೆ. ಶಾಕಲ್ಯರ ಆ ಸಮಯದೊಳಗೆ ಪಣಸ್ತು ಯಜಮಾನೇನ ಬದ್ಧೋ ನೀತೋ ಯಥಾಧೃತಃ, ನೋಡ್ದೆಯೋ ಇಲ್ಲೋ ನನ್ನ ಪರಾಕ್ರಮ ಅಂತಾರೆ ಯಾಜ್ಞವಲ್ಕ್ಯರು. ಜನಕರಾಜ ಪಣ ಇಟ್ಟ, ಹಣವನ್ನಿಟ್ಟು
ನಾನು ತಾನೇ ಅದನ್ನು ತೊಗೊಂಡದ್ದು, ಇಷ್ಟು ಜನರನ್ನು ಗೆದ್ದು, ನೀನು ನೋಡಿದರೆ ಸುಮ್ಮನೆ ಇದ್ದಿಲ್ಲ, ಏನಾದರೂ ಮಾತಾಡು ಅಂತಂದ. ಏನೆಲ್ಲ ನಡೆದಿರ್ತಾವೆ ನೋಡು. ಶಾಕಲ್ಯ ಆವಾಗ ಇಷ್ಟು ತುಚ್ಛೀಕರಿಸಿ ಎಲ್ಲರನ್ನ ನನ್ನ ಹಣ ಅಂತ ತೊಗೊಂಡು ಹೋಗ್ತಿದ್ದಾರಲ್ಲ ಯಾಜ್ಞವಲ್ಕ್ಯರು ಅಂಥೇಳಿ ಒಂದು ಮಾತಾಡಿದ್ರಂತ. ಪ್ರೋವಾಚ ಯಾಜ್ಞವಲ್ಕ್ಯಂ ಸ ಪುರುಷಂ ಮುನಿ ಸನ್ನಿಧೌ ತ್ವಮಸ್ಮಾನ್ ಸ್ತೃಣವತ್ ಕೃತ್ವಾ ತಥೈವಾನ್ಯಾನ್ ದ್ವಿಜೋತ್ತಮಾನ್ ವಿದ್ಯಾಧನಂ ಮಹಾಸಾರಂ ಸ್ವಯಂ ಗ್ರಾಹಂ ಜಿಘೃಕ್ಷಸಿ ಅಂತ ಕೂಗಿದ್ರಂತ. ನಮ್ಮನ್ನು ಇಲ್ಲಿ ನೆರೆದವರನ್ನು ಹುಲ್ಕಡ್ಡಿ ಮಾಡಿದ ಹಾಗೆ ಮಾಡಿ ನೀನೊಬ್ಬನೇ ಈ ಇಡೀ ಹಣವನ್ನು ತಗೊಂಡು ಹೋಗ್ತೇನೆ ಅಂತ ಇದ್ದೀಯಲ್ಲ ಯಾಜ್ಞವಲ್ಕ್ಯ, ಸ್ವಲ್ಪ ವಿಚಾರ ಮಾಡು. ವಿದ್ಯಾಧನ ಯಾವಾಗಲೂ ಬಹಳ ಮಹತ್ತರವಾದದ್ದು, ಅತಿ ಶ್ರೇಷ್ಠವಾದದ್ದು, ಈ ಸಂಪತ್ತಲ್ಲ ಅಂತ ಶಾಕಲ್ಯರು ಯಾಜ್ಞವಲ್ಕ್ಯರಿಗೆ ಹೇಳಿದ್ರಂತೆ. ಆವಾಗ ಯಾಜ್ಞವಲ್ಕ್ಯರಂತಾರೆ ಕಾಮಸ್ಯಾರ್ಥೇನ ಸಂಬಂಧ. ನೋಡಿ, ಇದು ಬಹಳ ಮುಖ್ಯ. ಇದು ಪುರಾಣ ಅಂದರೆ ಇಂಥದ್ದನ್ನು ಹೇಳಲಿಕ್ಕೆ ಹೊರಟಿರೋದು. ನಿಜವಾಗ್ಲೂ ಶಾಕಲ್ಯರನ್ನು ಬಿಡೋಣ, ಯಾಜ್ಞವಲ್ಕ್ಯರನ್ನು ಬಿಡೋಣ, ಆ ಇಬ್ಬರ ಮಧ್ಯದಲ್ಲಿ ನಡೆದಂಥ ಬಂದ ಮಾತಿದೆ ಅಲ್ಲ, ಅದು ಎಂಥ ರತ್ನಮಯವಾದ ಮಾತು. ಯಾಜ್ಞವಲ್ಕ್ಯರು ಹೇಳ್ತಾರೆ ಒಂದು ಮಾತನ್ನು, ಇಡೀ ಜಗತ್ತು ಈ ಕಡೆ ದೃಷ್ಟಿ ಹರಿಸಬೇಕಾದದ್ದು ಇವತ್ತು. ಕಾಮಸ್ಯಾರ್ಥೇನ ಸಂಬಂಧ ತೇನಾರ್ಥಂ ಕಾಮಯಾಮಹೇ ಕಾಮಪ್ರಶ್ನಧನಾ ವಿಪ್ರಾಹ ಕಾಮಪ್ರಶ್ನಂ ವದಾಮಹೇ ಪಣಶ್ಚೈವಾಸ್ಯ ರಾಜರ್ಷೇ ತಸ್ಮಾನ್ನೀತಂ ಧನಮ್ಮಯ. ನೋಡಿ, ಎಷ್ಟು ಅರ್ಥ ಮಾಡಿದರೂ ಈ ಶ್ಲೋಕಕ್ಕೆ ಇನ್ನೂ ಅರ್ಥ ಮಾಡೋದು ಮುಗಿದಿಲ್ಲ ನಮಗೆ, ಅಷ್ಟು ಅರ್ಥ ಇದೆ. ಕಾಮಸ್ಯ ಅರ್ಥೇನ ಸಂಬಂಧ. ಜಗತ್ತಿನೊಳಗೆ ನಾಲ್ಕಿದ್ದಾವೆ: ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಕಾಮ ಹಾಗೂ ಅರ್ಥಕ್ಕೆ ಅನ್ಯೋನ್ಯವಾದ ಸಂಬಂಧ ಇದೆ ಅಂತಾರೆ ಯಾಜ್ಞವಲ್ಕ್ಯರು. ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ಈ ಮಾತಿಗೆ. ಮೊದಲನೇ ಅರ್ಥ ಅಷ್ಟು ಸಾಕು ಸದ್ಯಕ್ಕೆ. ಕಾಮಸ್ಯ ಅರ್ಥೇನ ಸಂಬಂಧ. ಎಲ್ಲಿ ಅರ್ಥ ಇದೆ, ಎಲ್ಲಿ ಕಾಮ ಇದೆ, ಅವೆರಡರಲ್ಲಿ ಇಂಟರ್ನಲ್ ಆಗಿ ಅಪೂರ್ವವಾದ ಕಲೆಕ್ಷನ್ ಇರ್ತದೋ ಇಲ್ಲೋ ಹೇಳಿ. ಅದನ್ನು ಸ್ಪಷ್ಟ ಹೇಳ್ತಾರೆ ಯಾಜ್ಞವಲ್ಕ್ಯರು. ನೋಡು ಶಾಕಲ್ಯ ಋಷಿಗಳೇ, ಕಾಮಕ್ಕೂ ಅರ್ಥಕ್ಕೂ ಸಂಬಂಧ ಇದೆ. ಇಲ್ಲಿ ಯಾರನ್ನು ನಾವು ತೃಣೀಕರಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ, ಕಾಮಕ್ಕೂ ಅರ್ಥಕ್ಕೂ ಸಂಬಂಧ ಇದೆ. ಕಾಮ ಶಬ್ದಕ್ಕೆ ಅಭಿಲಾಷೆ ಅನ್ನೋ ಅರ್ಥ. ನನ್ನ ಅಭಿಲಾಷೆ ಪೂರೈಸ್ಕೊಳ್ಬೇಕಾ, ಅರ್ಥ ಬೇಕೇ ಬೇಕಿವತ್ತು. ಅರ್ಥ ಇದ್ದೇ ಇದೆನಾ, ಹಾಗಾದರೆ ಅಭಿಲಾಷೆ ಪೂರ್ಣ ಆಗೇ ಆಗ್ತದೆ. ಸಹಜ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಈಗ ಇಲ್ಲಿ ಇದ್ದಕ್ಕಿದ್ದಂತೆ ಇಂಥ ಮಾತುಗಳು ಬಂದಾಗ ಈಗ ಭಕ್ತಿ ವೇದಾಂತವನ್ನು ತರಬಾರ್ದು. ಈಗ ಇಂಥವೆಲ್ಲ ಮಾತು ಬಂದಾಗ ವೈರಾಗ್ಯ ಇರಬೇಕು, ಅಧ್ಯಾತ್ಮ ಯೋಗದೊಳಗಿರಬೇಕು, ಎಲ್ಲವನ್ನು ತ್ಯಜಿಸ್ತಿರಬೇಕು, ಆ ಥರದ ವಾದವನ್ನು ತಂದು ಇಲ್ಲಿ ತಗಲ ಹಾಕಬಾರ್ದು. ಪುರಾಣವನ್ನು ನಾವು ಅರ್ಥೈಸ್ಕೊಳ್ಳುವಾಗ ಭಕ್ತಿ ವೈರಾಗ್ಯದ ಮಾರ್ಗವನ್ನು ಎಲ್ಲ ಕಡೆಯಲ್ಲಿ ತಂದು ಹಾಕಿದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ. ನಾನು ಆವಾಗ ಹೇಳ್ತಿರ್ತೀನಿ, ಇವತ್ತು ದೇಶ ಕಾಯೋ ಸೈನಿಕರಿಗೆ ಹೋಗಿ ನಾವು ಬೋಧನೆ ಏನು ಮಾಡಬೇಕು ಅಂತ ವಿಚಾರ ಮಾಡುವಾಗ ಎಲ್ಲದರ ಮೇಲೆ ಮೋಹ ಬಿಡಬೇಕು, ಸಂಘ ಬಿಡಬೇಕು, ತ್ಯಾಗಿಗಳಾಗಿರಬೇಕು ಅಂತ ಹೇಳಿದರೆ ಶೌರ್ಯದ ಬಗ್ಗೆ ಉಪನ್ಯಾಸ ಮಾಡೋರು ಯಾರು? ಇದೇ ಸಮಸ್ಯೆ. ಇವತ್ತು ಪ್ರವಚನದ ಮಾಧ್ಯಮಗಳು ಏನಾಗ್ತಾ ಇದ್ದಾವೆ, ಎಲ್ಲೋ ಒಂದು ಕಡೆಯಿಂದ ಆ ಸ್ತರದ ವಯಸ್ಸಿನವರಿಗೆ ಆ ಸ್ತರದಲ್ಲೇ ಅವರಿಗೆ ಶೌರ್ಯ, ಪರಾಕ್ರಮ, ವೀರ್ಯ ಅವುಗಳನ್ನು ಬೋಧಿಸುವ ಮಾತು, ಒಂದು ವಯಸ್ಸಾಗಿ ರಿಟೈರ್ಡ್ ಎಲ್ಲ ಆಗಿಬಿಟ್ಟಿರ್ತಾರೆ, ಇನ್ನೇನು ಉಳಿದಿರಲ್ಲ, ಅವ್ರಿಗೆ ಬೇಕಾಗುವ ಭಕ್ತಿ ವೈರಾಗ್ಯ ವೇದಾಂತದ ಮಾತು ಅದು ಬೇರೆ ಬೇರೆ ಇದೆ. ಇವತ್ತು ಮಾಧ್ಯಮ ಒಂದೇ ಆಗಿದ್ದರಿಂದ ಯುವಕರಿಗೆ ಹಾಗೂ ವಯಸ್ಸಾದ ಮುದುಕರಿಗೆ ತಲುಪುವ ಸರಿಯಾದ ಮಾರ್ಗಗಳು ತಲುಪದಂತಾಗಿಬಿಟ್ಟಿದೆ. ನೋಡಿ, ಇದು ಎಂಥ ಮಾತು ಅಂತ ಅದಕ್ಕೆ ನಾನು ಹೇಳ್ತೇನೆ. ಕಾಮಸ್ಯಾರ್ಥೇನ ಸಂಬಂಧ ತೇನಾರ್ಥಂ ಕಾಮಯಾಮಹೇ. ನೋಡು, ಕಾಮಕ್ಕೂ ಅರ್ಥಕ್ಕೂ ಸಂಬಂಧ ಇದೆ ಶಾಕಲ್ಯ. ನಾವು ಅರ್ಥವನ್ನು ಕಾಮಿಸುವವರು. ಹಾಗಾಗಿ ಕಾಮಪ್ರಶ್ನಧನಾಹ ವಿಪ್ರಾಹ ಕಾಮಪ್ರಶ್ನಧನಾಹ. ಸ್ವೇಚ್ಛೆಯಿಂದ ಪ್ರಶ್ನೆ ನನ್ನನ್ನು ಕುರಿತು ಮಾಡಲಿಕ್ಕೆ ಬಂದರು, ಅವರಿಗೆ ನಾನು ಸರಿಯಾದ ಉತ್ತರವನ್ನು ಕಾಮಪ್ರಶ್ನಂ ವದಾಮಹೆ, ಸ್ವೇಚ್ಛೆಯಿಂದಲೇ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ. ಅಲ್ಲಿಯೂ ಕೂಡ ಯಾರು ಹಿಡಿತ ಇರಲಿಲ್ಲ. ಪ್ರಶ್ನೆ ಹಣವಾಯಿತು, ಪ್ರಶ್ನೆ ಅಭಿಲಾಷೆಯಲ್ಲೂ ಸೇರಿಕೊಳ್ತು. ನಾನು ಉತ್ತರವನ್ನು ಹಾಗೇ ನೀಡಿದೆ. ಜನಕ ರಾಜ ಪಣವನ್ನು ಇಟ್ಟಿದ್ದ, ಹಣವನ್ನು ಪಣವನ್ನಾಗಿ ಮಾಡಿದ್ದ, ಪಣ ಹೇಳಿದ್ದ ಅಂದರೆ ನಿರ್ಬಂಧ ಮಾಡಿದ್ದ, ಸಮಯ ಬಂಧ.
ನಾನು ಅದನ್ನು ಗೆದ್ದಿದ್ದೇನೆ, ಇದರಲ್ಲಿ ನಂದೇನು ತಪ್ಪಿದೆ? ಏತತ್ ಶ್ರುತ್ವ ವಚಸ್ತಸ್ಯ ಶಾಕಲ್ಯ ಕ್ರೋಧಮೂರ್ಛಿತ. ಯಾವಾಗ ಈ ಮಾತು ಬಂತೋ ಯಾಜ್ಞವಲ್ಕ್ಯರ ಬಾಯಲ್ಲಿ, ಶಾಕಲ್ಯರಿಗೆ ಸಿಟ್ಟು ಇಮ್ಮಡಿ ಆಗಿಬಿಡ್ತಂತೆ. ಆಮೇಲೆ ಯಾಜ್ಞವಲ್ಕ್ಯರನ್ನು ಮತ್ತೆ ಹೇಳ್ತಾರೆ, ಬ್ರೂಹಿ ಇದಾನೀಂ ಮಯೋದ್ದಿಷ್ಟಾನ್ ಕಾಮಪ್ರಶ್ನಾನ್ ಯಥಾರ್ಥತಃ ಅಂತ. ಈಗ ಹೇಳು ನನಗೆ ಹಾಗಾದರೆ ಯಥಾರ್ಥವಾದ ಕಾಮಪ್ರಶ್ನೆಗಳನ್ನು ಅಂತ ಮಾತನಾಡಿದ್ರಂತೆ. ಶಾಕಲ್ಯರಿಗೂ ಯಾಜ್ಞವಲ್ಕ್ಯರಿಗೂ ವಿವಾದ ನಡೀತಂತೆ. ಏನೇನು ಪ್ರಶ್ನೆ ಕೇಳ್ತಾರೋ ಎಲ್ಲದಕ್ಕೂ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಬಿಟ್ರು. ಮತ್ತೆ ಮುಖ ಸಣ್ಣದಾಯಿತು ಶಾಕಲ್ಯರದು. ಯಾಜ್ಞವಲ್ಕ್ಯೋ ಬ್ರವೀತ್ ಸರ್ವಂ ಋಷಿಣಾಂ ಶೃಣ್ವತಾಂ. ದೊಡ್ಡ ಋಷಿಗಳ ಸಭೆ ಒಳಗೆ ಶಾಕಲ್ಯರ ಮುಖ ಸಣ್ಣದಾದಾಗ ಏನು ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕಾಗಲಿಲ್ಲ. ಆದರೆ ಅವ್ರು ಮಾಡಿದ ಪ್ರಶ್ನೆಗಳಿಗೆಲ್ಲ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟಿದ್ದು, ಗೆದ್ದಿದ್ರಂತೆ. ಅದಕ್ಕೆ ಶ್ರೇಷ್ಠತಮರೆನಿಸಿದ್ರು. ಕೊನೆಗೆ ಯಾಜ್ಞವಲ್ಕ್ಯರು ಮತ್ತೆ ಹೇಳ್ತಾರೆ, ಈಗಲೂ ಹೇಳ್ತೇನೆ ಶಾಕಲ್ಯರೇ, ನೀವು ಕೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಟ್ಟಿದ್ದೇನೆ, ನಾನು ಕೆಲವು ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡ್ರಿ ಅಂತ ಪ್ರಶ್ನೆ ಕೇಳಿದ್ರಂತೆ. ಆವಾಗ ಶಾಕಲ್ಯರಿಗೆ ಉತ್ತರ ಕೊಡಲಿಕ್ಕಾಗದೆ ಅವರು ತಲೆ ಕೆಳಗೆ ಹಾಕ್ಕೊಂಡು ದೂರ ಹೋದರು. ಎಲ್ಲ ಸಂಪತ್ತನ್ನು ತಗೊಂಡು ಯಾಜ್ಞವಲ್ಕ್ಯರು ಮನೆ ಕಡೆಗೆ ಹೋದರು ಅಂತ ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ನೋಡಿ, ಶಾಕಲ್ಯರಿಗೆ ಯಾಜ್ಞವಲ್ಕ್ಯರು ಮಾಡಿದ ಪ್ರಶ್ನೆ ಏನು ಗೊತ್ತೇನು? ಪಣಪ್ರಾಪ್ಯಸ್ಯ ವಾದಸ್ಯ ಬ್ರುವತೋರ್ ಮೃತ್ಯುರತ್ರ ವೈ ಸುಸೂಕ್ಷ್ಮ ಜ್ಞಾನ ಸಂಯುಕ್ತಂ ಸಾಂಖ್ಯಂ ಯೋಗಮಥಾಪಿ ವಾ ಅಧ್ಯಾತ್ಮಸ್ಯ ಗತಿಂ ಮುಖ್ಯಾಂ ಧ್ಯಾನ ಮಾರ್ಗಂ ಅಥಾಪಿ ವಾ ಅಥ ಸಂಚೋದಿತ ಪ್ರಶ್ನ ಯಾಜ್ಞವಲ್ಕ್ಯೇನ ಧೀಮತ. ಕೇಳಿದ್ರಂತೆ ಯಾಜ್ಞವಲ್ಕ್ಯರು, ನೋಡು ಶಾಕಲ್ಯ, ಸುಸೂಕ್ಷ್ಮ ಜ್ಞಾನ ಸಹಿತವಾದ ಸಾಂಖ್ಯ ಅಂದರೆ ಯಾವುದು, ಯೋಗ ಅಂದರೆ ಯಾವುದು, ಅಧ್ಯಾತ್ಮದ ಗತಿ ಏನು, ಧ್ಯಾನ ಮಾರ್ಗ ಅಂತ ಯಾವುದನ್ನು ಕರೀತಾರೆ, ಉತ್ತರ ಹೇಳಿ ಅಂತಂದ್ರಂತೆ. ಇಷ್ಟು ಹೇಳಿದ ಕೂಡಲೇ ಶಾಕಲ್ಯರಿಗೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಏವಂ ಸ್ಮೃತಸ್ಸ ಶಾಕಲ್ಯ ಪ್ರಶ್ನ ವ್ಯಾಖ್ಯಾನ ಪೀಡಿತ ಏವಂ ವಿವಾದಸ್ಸು ಮಹಾಂತೇಷಾಂ ಧನಾರ್ಥಿನಾಂ. ಹೀಗೆ ಹಣದ ಬಯಕೆ ಇರುವ ಅನೇಕ ದ್ವಿಜಶ್ರೇಷ್ಠರಲ್ಲಿ ಬಂದಂಥ ಪ್ರತಿಯೊಬ್ಬರನ್ನು ಜನಕರಾಜ ಸಂಪತ್ತನ್ನು ಪಣವಾಗಿಟ್ಟು ಎಲ್ಲರನ್ನು ಪರೀಕ್ಷಿಸಿದ ಒಂದು ಅಪೂರ್ವ ಕಥಾನಕ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಅನೇಕ ಸಂದೇಶಗಳಿರ್ತಾವೆ, ಸಾಧ್ಯವಾದಷ್ಟು ಹೇಳೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ನಾಳೆ ದಿವಸ ಮತ್ತೆ ಇನ್ನು ಕೆಲವು ಉಪಾಖ್ಯಾನಗಳನ್ನು ಹೇಳೋ ಪ್ರಯತ್ನ ಮಾಡೋಣ. ಇಂಥ ಬ್ರಹ್ಮಾಂಡ ಪುರಾಣದ ಹೇಳುವುದೇ ಒಂದು ದೊಡ್ಡ ಸೌಭಾಗ್ಯ. ಇದನ್ನು ಒದಗಿಸಿದ ಪೂಜ್ಯ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ, ಸನ್ನಿಹಿತ ಮುಖ್ಯ ಪ್ರಾಣ ಶ್ರೀಕೃಷ್ಣರನ್ನು ನಮಸ್ಕರಿಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.